ಕಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಮಂಗಳೂರು ಫೇಮಸ್ ಆದಂತಹ ಗೋಳಿ ಬಜೆಯನ್ನ ಹೇಗ್ ಮಾಡೋದಂತ ನೋಡೋಣ. ತುಂಬಾ ಚೆನ್ನಾಗಿರತ್ತೆ ಇದು. ಟೀ ಟೈಮಲ್ಲಿ ಸ್ನಾಕ್ಸ್ ಆಗೂ ತಿನ್ಬೋದು. ಬೆಳಗ್ಗೆ ಟಿಫನ್ ಜೊತೆಗೂ ಕೂಡ ಮಾಡ್ಬಹುದು. ಮೇಲೆಯಿಂದ ಕ್ರಿಸ್ಪಿ ಆಗಿರತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಈಸಿನೇ, ಏನ್ ಕಷ್ಟ ಅನ್ಸಲ್ಲ. ಸೊ ಈ ರುಚಿಯಾದಂತಹ ರೆಸಿಪಿಯನ್ನ ಹೇಗ್ ಮಾಡೋದು, ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ. ಇಲ್ಲಿ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಬೇಕು, ರುಚಿಯಾಗಿ ಬರುತ್ತೆ. ಮೈದಾ ಹಿಟ್ಟು ಇನ್ ಕೇಸ್ ತಿನ್ನೋದೇ ಇಲ್ಲ, ಹಾಗೆ ಬಳಸೋದೇ ಇಲ್ಲ ಅನ್ನೋರು ಬೇಕಂದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬಹುದು. 2 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಮೇಲೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಫ್ರೆಶ್ ಮೊಸರನ್ನೇ ಸೇರಿಸ್ಕೊಳ್ಳಿ. ತೀರಾ ಮೊಸರು ಹುಳಿಯಾಗಿತ್ತು ಅಂತ ಹೇಳಿದ್ರೆ ಗೋಳಿ ಬಜೆ ಕೂಡ ಹುಳಿ ಹುಳಿಯಾಗಿ ಬರುತ್ತೆ. ಹಾಗಾಗಿ ರುಚಿ ಬರೋದಿಲ್ಲ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಸಕ್ಕರೆ ಹೆಚ್ಚು ಕಡಿಮೆ ಕೂಡ ಸೇರಿಸ್ಕೊಳ್ಬಹುದು. ಸಿಹಿ ಜಾಸ್ತಿ ಇಷ್ಟಪಡೋರು ಇನ್ನ 1 ಟೇಬಲ್ ಸ್ಪೂನ್ ಕೂಡ ಸಕ್ಕರೆಯನ್ನ ಬಳಸ್ಕೊಳ್ಬಹುದು. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಲಿಸ್ತಾ ಸ್ವಲ್ಪ ಗಟ್ಟಿ ಆಗತ್ತಲ್ವಾ? ಸೊ ಆ ಟೈಮಲ್ಲಿ ಸ್ವಲ್ಪನೇ ನೀರ್ ಹಾಕೊಳ್ತಾ ಕಲ್ಸ್ಕೊಳ್ಬೇಕು. ನೀರನ್ನ ಒಂದೇ ಸರಿ ಸುರ್ಕೊಳ್ಬೇಡಿ. ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ಈ ರೀತಿ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕು. ತೀರಾ ತೆಳುವಾಗಿದ್ರುನು ಎಣ್ಣೆಯಲ್ಲಿ ಬಿಡುವಾಗ ಜಾರಿ ಹೋಗುತ್ತೆ. ಸೊ ಅದು ಅಷ್ಟು ರುಚಿಯಾಗಿ ಬರೋದಿಲ್ಲ. ಈ ರೀತಿ ನೋಡಿ, ಈ ಸ್ಪೂನಲ್ಲಿ ತಿರುಚುವಾಗ್ಲೇ ನಿಮ್ಗೆ ಕೈ ನೋವು ಬಂದಂಗೆ ಆಗ್ಬೇಕು. ಸೊ ಅಷ್ಟು ಗಟ್ಟಿಯಾಗಿರ್ಲಿ. ಈ ರೀತಿ ನೋಡಿ ನಿಧಾನವಾಗಿ ಡ್ರಾಪ್ ಆಗ್ಬೇಕು. ಸೊ ಇಷ್ಟು ಗಟ್ಟಿ ಕಲ್ಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ಇದನ್ನ ಮುಚ್ಚಿಬಿಟ್ಟು ಮಿನಿಮಮ್ ಆದ್ರೂ ಒಂದು 3 ರಿಂದ 4 ಗಂಟೆ ಹಾಗೆ ಬಿಡಬೇಕು. ಸಂಜೆ ಟೀ ಟೈಮಲ್ಲಿ ನೀವು ಮಾಡೋರಾಗಿದ್ರೆ ಬೆಳಗ್ಗೆ ಟಿಫನ್ ಆದ ತಕ್ಷಣ ನೀವು ಈ ರೀತಿ ಹಿಟ್ಟನ್ನ ಕಲ್ಸಿಡ್ಬೇಕಾಗತ್ತೆ. ಸೊ ಒಂದು 3 ಗಂಟೆ ಇಟ್ಟಿದ್ದೆ. ಆಮೇಲೆ ಈ ಹಿಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತದ್ದು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ತುರಿದಿರುವಂತದ್ದು ನೀವು ಹೆಚ್ಚಿಬಿಟ್ಟಾದ್ರೂ ಹಾಕೊಳ್ಬಹುದು. ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಒಳ್ಳೆ ರುಚಿ ಕೊಡತ್ತೆ ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ. ಹಾಗೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿಯನ್ನ ಹಾಕೊಳ್ತಾ ಇದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾವನ್ನು ಕೂಡ ಹಾಕೊಂಡು ಇದಕ್ಕೆ ಸೋಡಾ ಪುಡಿ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮೊದಲಿಗೆ ಹಸಿಮೆಣಸಿನಕಾಯನ್ನ ಹಾಕಿಲ್ಲ. ಯಾಕಂದ್ರೆ ಹಸಿಮೆಣಸಿನಕಾಯಿ ಹಾಕದೆ ಹಾಗೆ ಮಾಡೋಣ ಅನ್ನಿಸ್ತು. ಯಾಕಂದ್ರೆ ಮನೇಲಿ ಮಕ್ಳಿದ್ದಾರೆ ಹಾಗಾಗಿ. ಯಾಕೋ ಮತ್ತೆ ತಿನ್ನುವಾಗ ರುಚಿ ಅನ್ಸಲ್ವೇನೋ ಅನ್ಕೊಂಡ್ ಮತ್ತೆ ನಾನು ಕೊನೆಯಲ್ಲಿ ಹಸಿಮೆಣಸಿನಕಾಯನ್ನ ಸೇರಿಸ್ಕೊಂಡೆ. ನಿಮಗೆ ಇಷ್ಟ ಇದ್ರೆ ಖಾರ ಬೇಕು ಅನ್ಸಿದ್ರೆ ಹಸಿಮೆಣಸಿನಕಾಯನ್ನ ಸೇರಿಸ್ಕೊಳ್ಳಿ. ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬಹುದು. ಇಲ್ಲಿ ಒಂದ್ 2 ಹಸಿಮೆಣಸಿನಕಾಯನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಒಂದಕ್ಕೊಂದು ಚೆನ್ನಾಗಿ ಹಿಟ್ಟು ಬೆರೆತ್ಕೊಂಡಿದೆ. ಇವಾಗ ನಾವು ಎಣ್ಣೆಯಲ್ಲಿ ಬಿಡೋದು ಹೇಗೆ ನೋಡ್ಕೊಳ್ಳೋಣ. ಕೈಯನ್ನ ಕಂಪ್ಲೀಟ್ ಆಗಿ ಈ ರೀತಿ ನೀರಲ್ಲಿ ಒದ್ದೆ ಮಾಡ್ಕೊಳ್ಬೇಕು. ಒದ್ದೆ ಮಾಡ್ಕೊಂಡು ಒಂದು ಸೈಡಿಂದ ಒಂದು ಬದಿಯಿಂದ ಈ ರೀತಿ ಹಿಟ್ಟನ್ನು ತಗೊಂಡು ಹೆಬ್ಬೆಟ್ಟಲ್ಲಿ ಈ ರೀತಿ ಒತ್ಕೊಳ್ಬೇಕು. ನೋಡಿ ಈ ರೀತಿ. ಸೊ ನೀಟಾಗಿ ರೌಂಡ್ ಆಗಿ ಬರತ್ತೆ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಕಾದ್ಮೇಲೆ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಟು ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಈ ರೀತಿ ಹೆಬ್ಬೆಟ್ಟಲ್ಲಿ ಒತ್ಕೊಳ್ತಾ ಬಿಟ್ಕೊಳ್ಳಿ. ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ತೀರಾ ಎಣ್ಣೆ ಕಾದ್ರೆ ತುಂಬಾ ಕೊತ ಅಂತ ಕುದಿಯುವಷ್ಟು ಕಾದ್ರೆ ಮೇಲೆ ಕಪ್ಪಾಗಿ ಬಿಡತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಹದವಾಗಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದೊಂದೇ ಗೋಳಿ ಬಜೆಯನ್ನ ಹಾಕಿ ಈ ರೀತಿ ಮಗುಚ್ತಾ ಬಂದ್ರೆ ಆಯ್ತು. ಗೋಳಿ ಬಜೆ ಮತ್ತೊಂದು ವಿಶೇಷ ಅಂದ್ರೆ ಅದಕ್ಕದೇ ಮಗುಚ್ಕೊಳ್ತಾ ಹೋಗುತ್ತೆ. ಒಂದ್ ಸೈಡ್ ಬೆಂದ ನಂತರ ಮಗುಚ್ಕೊಬಿಡತ್ತೆ. ಹಾಗೂ ನಿಮ್ಗೆ ಅದು ನೀಟಾಗಿ ಮಗ್ಚಿಲ್ಲ, ಎಲ್ಲಾ ಕಡೆ ಫ್ರೈ ಆಗಿಲ್ಲ ಅಂದ್ರೆ ಸೌಟಲ್ಲಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಗತ್ತೆ. ಒಂದ್ 8 ರಿಂದ 10 ನಿಮಿಷ ಅಂತ ಹೇಳಿದಾಗ ಈ ರೀತಿ ಒಳ್ಳೆ ಹೊಂಬಣ್ಣ ಬರುತ್ತೆ ನೋಡಿ. ಇಷ್ಟಾದ್ಮೇಲೆ ತೆಕ್ಕೊಂಡ್ರೆ ಆಯ್ತು. 2ನೇ ಸರಿ ಕರಿಯುವಾಗ್ಲೂ ಅಷ್ಟೇ ಎಣ್ಣೆಯನ್ನ ಚೆನ್ನಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದೊಂದಾಗಿ ಹಾಕ್ಬಿಟ್ಟು ಕರ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಮೇಲೆಯಿಂದ ಈ ರೀತಿ ಕ್ರಿಸ್ಪಿ ಆಗಿರತ್ತೆ, ಒಳಗಡೆಯಿಂದ ಸಾಫ್ಟ್ ಆಗಿರತ್ತೆ. ಇದನ್ನ ನೀವು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ, ಅದ್ಭುತವಾಗಿರತ್ತೆ. ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.